ಅಣ್ಣ ತಂಗಿ ಸಂಜಯ ಯಾರು ಕಾಣ್ತಾನೆ ಇಲ್ಲಲ್ಲ, ಬೀಗ ಮಾತ್ರ ಹಾಕಿಲ್ಲ. ಪಕ್ಕದ ಮನೆಗೆ ಹೋಗಿರ್ಬೇಕು. ಇಲ್ಲ, ಇವರು ಶೇಂಗಾ ಕಟಾವ್ ಮಾಡ್ಲಿಕ್ಕೆ ಹೋಗಿರ್ಬೇಕು. ಹಾ ರೇಖಾ, ಇದೇ ನೋಡಿ ಬಡವನ ಮನೆ. ಈ ಮನೆ ನೋಡಿ ನಿನಗೇಗ ಅನಿಸ್ತು? ಭಾನುಮತಿಯಾಗಿ ಕೌರವರಾಜನ ಆಸ್ಥಾನದಲ್ಲಿರೋದಕ್ಕಿಂತ ಸೀತೆಯಾಗಿ ಶ್ರೀರಾಮರ ಗುಡಿಸಲಿನಲ್ಲಿರೋದೇ ಲೇಸು. ಎಂತ ಮಾತು ರೇಖಾ ನಿನ್ನದು? ಹೌದು, ಹಂಗಿನ ಅರಮನೆಯಲ್ಲಿರುವುದಕ್ಕಿಂತ ಗಂಜೆಯ ಗುಡಿಸಲೇ ಲೇಸು ಅಂದಂಗೆ. ಹೃದಯ ಶ್ರೀಮಂತಿಕೆಗಿಂತ ಆಸ್ತಿ, ಅಂತಸ್ತು, ಮಹಲು, ಮಹಡಿ ಇದ್ಯಾವುದು ಶ್ರೀಮಂತವಾದದ್ದಲ್ಲ. ಮನೆ ಸಣ್ಣದಾಗಿದ್ರು ಮನ ದೊಡ್ಡದಾಗಿರ್ಬೇಕು. ರೇಖಾ ರೇಖಾ ರೇಖಾ, ಕೇವಲ ನೀನು ಕುದುರೆ ಸವರ್ಣ ಮಡಿಗೆಯಾಗಿ ಈ ರೀತಿ ಮಾತಾಡುತ್ತಿದ್ದಲ್ಲ, ನಿನ್ನನ್ನು ಮಡದಿನಲ್ಲೂ ಮಹಾಲಕ್ಷ್ಮಿನಲ್ಲೂ ಒಂದು ತಿಳಿಯದಂತಾಗಿದೆ. ಮಡದಿ ಎಂದರೆ ಸಾಕು, ನೀನು ಕುದುರೆ ಸವಾರಿ ಎಂದೇ ಅಲ್ಲ, ಅದರ ಮಹತ್ವ ನಿನಗೆ ತಿಳಿದಿಲ್ಲವೇ? ತಿಳಿದಿಲ್ಲ ರೇಖಾ. ಹಿಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಕುದುರೆ ಸವಾರನಾಗಿದ್ದಿಲ್ಲವೇ? ನಿಜ ರೇಖಾ, ನಿಜ. ಅಂದು ಅವನು ಸಾರಥಿಯಾಗಿ ದುಷ್ಟ ಕೌರವನನ್ನ ಕೊಲ್ಲಿಸಿದಂತೆ ಇಂದು ನೀನು ನನ್ನ ತಂದೆಯ ಸಾರಥಿಯಾಗಿ ಈ ಕಲಿಯುಗದ ಕೌರವನನ್ನ ಕೊಲ್ಲಬೇಕಾಗಿದೆ. ರೇಖಾ, ನಿನ್ನ ಮಾತನ್ನು ಕೇಳಿ ಷಂಡನು ಕೂಡ ಗಂಡಸಾಗಿ ನಿಂತು ಹೋರಾಟ ಮಾಡುತ್ತಾನೆ. ನಿನ್ನ ಮಾತು ಇನ್ನಷ್ಟು ಚೇತನ ತಂದುಕೊಂಡಿತು ರೇಖಾ. ಬಾ, ಇದೇ ಸಂತೋಷ ಮಧ್ಯದಲ್ಲಿ ಒಂದು ಹಾಡು ಹಾಡಬಾರದೆ? ಹಾಗೆ ಆಗ್ಲಿ ಪ್ರಿಯ. ಚಂದ್ರಿಗೆ ಬಾಣನ್ನ ಸನಿಹಕ್ಕೆ ಶ್ರೀರಾಮನ ಜಾನಕಿ ನಾ ಕೊಡುವೆ ಸಿಹಿ ಕಾಣಿಕೆ.
ರೇಖಾ, ಅಣ್ಣ ತಂಗಿರಂತೂ ಬರ್ಲೇ ಇಲ್ಲ. ನಡಿ ನಾವೇ ಊಟ ಮಾಡೋಣ. ಏ ತಮ್ಮ, ಯಾರಪ್ಪ ಒಳಗೆ ಹೋಗೋರು? ಅಣ್ಣ ಅಣ್ಣಯ್ಯ ಇವನು. ನರಸಿಂಹ, ಯಾವಾಗ ಬಂದಿರು? ಆಗ್ಲೇ 1 ಗಂಟೆ ಆಯ್ತಣ್ಣ. ತಮ್ಮ ನರಸಿಂಹ, ಇವ್ರ್ಯಾರಪ್ಪ ಹೆಣ್ಮಗಳು? ಓ, ಹೇಳುದು ಮರ್ತೆ ಬಿಟ್ಟಿದೆ. ಇವಳು ನಮ್ಮ ಸಾವುಕಾರನ ಮಗಳು ರೇಖಾ ಅಂತ. ನಿಮ್ಮನ್ನು ಮತ್ತು ತಂಗಿಯನ್ನು ನೋಡ್ತೀನಂದು ಅದಕ್ಕೆ ಕರೆದುಕೊಂಡು ಬಂದಣ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿಯೇ ಬಂದಂತಾಯ್ತು. ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ತಮ್ಮನ ಜೊತೆ ಇರದಿದ್ದಲ್ಲಿ ನಿಮಗೇನಾದರೂ ತೊಂದರೆಯಾಗಿದ್ದರೆ ನಮ್ಮ ಆಸ್ಥಾನಕ್ಕೆ ಬಂದ್ಬಿಡಿ. ಅಲ್ಲಿ ನಿಮಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡ್ತೀನಿ. ನೀನೆಂತ ವಾತ್ಸಲ್ಯ ಗುಣದವಳಮ್ಮ. ನಿನ್ನನ್ನು ನೀನು ರಕ್ಷಣೆ ಮಾಡುವುದಕ್ಕಿಂತ ಉಚಿತವಾಗಿ ನಮ್ಮನ್ನೇ ರಕ್ಷಣೆ ಮಾಡಿದಂತಾಯ್ತು ಈ ನಿನ್ನ ಮಾತು. ಈ ನಿನ್ನ ಉದಾರ ಗುಣಕ್ಕೆ ನಿನಗೊಬ್ಬ ಸೂರ್ಯ ಗಂಡ ಸಿಗಲೆಂದು ಅದೇ ನನ್ನ ಮನವರಿಕೆಯಮ್ಮ. ಅದಕ್ಕೆ ತಮ್ಮಂತ ಹಿರಿಯರ ಆಶೀರ್ವಾದವಿದ್ರೆ ಸಾಕು. ಮೊದಲು ಈ ತಂಗಿಗಾಗಿ ಒಂದು ಒಳ್ಳೆಯ ವರನನ್ನು ನೋಡಿ ಮದುವೆ ಮಾಡೋಣ. ಯಾಕೆ ಶೋಭಾ? ಆ ಕಾಲ ಆದಷ್ಟು ಬೇಗ ಹತ್ತಿರ ಬರ್ತಾ ಇದೆ. ಮೊದಲು ಎಲ್ಲರೂ ಸರಿ ಊಟ ಮಾಡೋಣ, ನಡೀರಿ. ಅಣ್ಣ, ಊಟಕ್ಕೆ ಬರ್ತೀಯಾ? ತಂಗಿ, ನಿನ್ನ ಅತ್ತಿಗೆ ಜೊತೆ ಹಾಡು ಆಡ ಬರಬೇಕು. ಅತ್ತಿಗೆ ಜೊತೆ ನೀ ಹಾಡೋಣ, ನಾ ಒಳಗೆ ಹೋಗ್ತೀನಿ. ಇಲ್ಲ ಇಲ್ಲ, ಒಂದು ಹಾಡು ಆಡಬೇಕು. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಹೋಗಿ ನಾನ ಮಾಡ್ಬೇಕು ನೋಡ್ರಿ ಹೋಗಿ ಊಟ ಮಾಡೋನು ಜೊಮ್ಯಾಟೋದವ್ರಿಗೆ ಆರ್ಡರ್ ಮಾಡ್ರಿ